ಕಾಮಧೇನುಕಾಮಧೇನುಸುತಾಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ಮನಃ. ಶ್ರೀನಿವಾಸ ಕಲ್ಯಾಣ ಸಾಕ್ಷಾತ್ ಭಗವಂತನ ಕಲ್ಯಾಣ. ಲಕ್ಷ್ಮೀ ನಾರಾಯಣರ ಕಲ್ಯಾಣ ಅಂದರೆ ನಿತ್ಯ ಕಲ್ಯಾಣ, ಒಮ್ಮೆ ಆಗಿ ಹೋದ ಕಲ್ಯಾಣ ಅಲ್ಲ. ಅದನ್ನು ಆಚರಿಸೋದ್ರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅನ್ನೋ ಪ್ರಶ್ನೆ ಬಂದರೆ, ನಾವು ಯಾವುದನ್ನು ಸಹ ನಮಗೆ ಪಡಿಬೇಕಾದರೆ ಭಗವಂತನ ಅರ್ಪಿಸಬೇಕಾದ, ಆಗ ಅದು ನಮಗೆ ಅನಂತ ಬಡಿಯಾಗಿ ವಾಪಸ್ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾರೆ. ಮರಳಿತನಕ್ಕೆ ಅರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ ಅನ್ನೋ ಮಾತಿದೆ. ಇವತ್ತು ನಮಗೆ ದೇವಪೂಜೆಯ ಪರಿಕಲ್ಪನೆಯೇ ಅದು. ನಮಗೇನು ಬೇಕು ಅದನ್ನು ತಗೊಳ್ಬೇಕಾದ್ರೆ ಭಗವಂತನಿಗೆ ಅರ್ಪಿಸಿ ತಗೊಂಡಾಗ ಎರಡಾಗತ್ತೆ, ಒಂದು ಪವಿತ್ರವಾಗತ್ತೆ ಮತ್ತು ಅನಂತವಾಗತ್ತೆ. ಆ ಹಿನ್ನೆಲೆಯಲ್ಲಿ ಹೇಗೆ ನಾವು ಟ್ಯಾಕ್ಸ್ ಕೊಟ್ಟಾಗ ಅದು ವೈಟ್ ಮನಿ ಅಂತೀವಲ್ಲ, ಹಾಗೆ ಆ ಅರ್ಥದಲ್ಲಿ ಭಗವಂತನ ಕಲ್ಯಾಣವನ್ನು ನಾವು ಆಚರಿಸೋದು ನಮ್ಮ ಕಲ್ಯಾಣಕ್ಕೋಸ್ಕರ ಅನ್ನೋ ಭಾವನೆ ಮೊದಲಿರಬೇಕು. ಬಹಳ ಮುಖ್ಯವಾಗಿ ಭಗವಂತನ ಕಲ್ಯಾಣ ನಡೆದಿದ್ದು ವೈಶಾಖ ಮಾಸದಲ್ಲಿ. ಅದನ್ನು ಆಗಲೂ ಆಚರಿಸ್ತಾರೆ ಮತ್ತು ಬ್ರಹ್ಮೋತ್ಸವ ಕಾಲ ಈಗಲೂ ಆಚರಿಸ್ತಾರೆ. ಕಲ್ಯಾಣ ನಡೆದ ಸಮಯ ಇದಲ್ಲ, ಯಾಕೆಂದರೆ ಚಾತುರ್ಮಾಸ್ಯ ಕಲ್ಯಾಣಕ್ಕೆ ನಿಷಿದ್ಧವಾದ ಕಾಲ. ಭಗವಂತನಿಗೆ ವಿಧಿನಿಷೇಧಗಳ ಪ್ರಶ್ನೆ ಇಲ್ಲ, ಆದರೆ ಭಗವಂತ ಲೋಕಕ್ಕೆ ಒಂದು ಆದರ್ಶವನ್ನು ತೋರಿಸ್ತಾನೆ, ಜನಗಳು ಅದನ್ನು ಅನುಸರಿಸಿ ಉದ್ಧಾರ ಆಗಬೇಕು ಅಂತೇಳಿ. ಆದ್ದರಿಂದ ನಿಜವಾಗಲೂ ವಿವಾಹ ನಡೆದಿದ್ದು ವೈಶಾಖ ಮಾಸದಲ್ಲಿ. ಅದು ವೈಶಾಖ ಶುದ್ಧ ದಶಮಿ. ಅದಾದರೆ ಇದು ಆಶ್ವೀಜ ಶುದ್ಧ ದಶಮಿ, ವಿಶೇಷವಾದ ಬ್ರಹ್ಮೋತ್ಸವದ ಶುಭ ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಅರ್ಥ ಮಾಡಿಕೊಂಡಾಗ ಆ ಕಲ್ಯಾಣವನ್ನು ಎರಡು ಸತ್ಯ ಆಚರಿಸೋದು ಅಂದರೆ ಪುನಃ ಪುನಃ ಆಚರಿಸೋದು ಅರ್ಥ. ಆವೃತ್ತಿ ಅಸಕೃತೋಪದೇಶ ಅಂತ ಬ್ರಹ್ಮಸೂತ್ರ ಹೇಳ. ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಿದಾಗ ಆವೃತ್ತಿ ಅಂತ ಕರೀತಾರೆ. ಆವೃತ್ತಿಯೇ ನಿಜವಾದ ಅರ್ಥದಲ್ಲಿ ದೊಡ್ಡ ಸಿದ್ಧಿಗೆ ಕಾರಣವಾಗ್ತಕ್ಕಂಥ. ಕಥೆ ಕಾದಂಬರಿಗಳನ್ನು ಆವೃತ್ತಿ ಮಾಡೋದಿಲ್ಲ, ಪಠ್ಯಪುಸ್ತಕ ಮಾತ್ರ ಆವೃತ್ತಿ ಮಾಡ್ತಾರೆ. ಭಗವಂತನ ಮಹಿಮೆ ನಿತ್ಯ ಅನುಸಂಧಾನಕ್ಕೆ ಬೇಕಾದಂತಾದ್ದರಿಂದ ಇದಕ್ಕೆ ಆವೃತ್ತಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ. ಶ್ರೀನಿವಾಸನ ಕಲ್ಯಾಣ ಹೇಗೆ ನಡೀತು ಏನು ಅನ್ನೋದನ್ನು ಅನೇಕ ಪುರಾಣದಲ್ಲಿ ಕಾಣುತ್ತೇವೆ. ಬಹಳ ಮುಖ್ಯವಾಗಿ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮ್ಯದಲ್ಲಿ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಅತ್ಯಂತ ರೋಚಕವಾಗಿ ತಾತ್ವಿಕವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಕನ್ನಡದಲ್ಲಿ ಹಾಡಿರತಕ್ಕಂಥ ಹಿರಿಮೆ ತುಂಬ ದಾಸರಿಗಿದೆ. ಬಹಳ ಮುಖ್ಯವಾಗಿ ಅನಂತಾದ್ರೀಶ ಅವರ ವೆಂಕಟೇಶ ಪಾರಿಜಾತ ಬಹಳ ಸರಸವಾದ, ಅತ್ಯಂತ ಸುಲಭವಾಗಿ ಮನೆಯಲ್ಲಿ ಅರ್ಥಾನುಸಂಧಾನಪೂರ್ವಕ ಹೇಳೋದಕ್ಕೆ ಅಪೂರ್ವವಾದ ಕೃತಿಯದು. ಅನಂತರ ಏರಿ ವೆಂಕಟಮಿಶ್ರರ ಕೃತವಾದಂಥ ಕಲ್ಯಾಣ, ಅದು ಸ್ವಲ್ಪ ಪ್ರೌಢ ಶೈಲಿಯ ಕೃತಿಯದು. ಆದರೆ ಎರಡೂ ಸಹ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಅನಂತರ ಪ್ರಸನ್ನ ವೆಂಕಟ ವಿಠ್ಠಲದಾಸರು ಅಂತ ಅವರು ಸಿನಿಮಾ ವಿಸ್ತಾರವಾಗಿ ಅವರು ಬರೆದಿದ್ದಾರೆ. ಹೀಗೆ ವೆಂಕಟೇಶ ಕಲ್ಯಾಣ ಅನೇಕ ದಾಸರು ಹಾಡುವ ಮೂಲಕ ಆ ಕಲ್ಯಾಣದ ಕಥೆ ಮನೆ ಮಾತಾಗತಕ್ಕಂಥ ರೀತಿಯಲ್ಲಿ ಮಾಡಿದ್ದು ಅವರ ವಿಶೇಷ. ಅದನ್ನು ನಾವು ಎಲ್ಲ ಕಾಲದಲ್ಲೂ ಸಾಮಾನ್ಯವಾಗಿ ಹಾಡ್ತಾ ಹೋದಂತೆ ನಮಗೆ ವಾಕ್ಶುದ್ಧಿ ಆಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಒಂದು ವಾಕ್ ಸಿದ್ಧಿ ಆಗುತ್ತೆ. ಶುದ್ಧಿ ಇದ್ದರೆ ಸಿದ್ಧಿ ಬರೋದು. ಆ ಮೂಲಕವಾಗಿ ನಮಗೆ ಒಂದು ಶಾಸ್ತ್ರಜ್ಞಾನ, ಸಂಗೀತದ ಪರಿಚಯ, ಮುಖ್ಯವಾಗಿ ಭಗವನ್ ಮಹಾತ್ಮ್ಯದ ವಿಶೇಷವಾದ ಪರಿಕಲ್ಪನೆ ಎಲ್ಲ ನಮಗೆ ತಿಳಿಯೋದರಿಂದ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ದೈವಿಕವಾದ ಹಿನ್ನೆಲೆ ಬರುತ್ತೆ. ಆ ಒಂದು ಡಿವಿನಿಟಿ ಬರೋದಕ್ಕೆ ಬೇರೆ ನಮಗೆ ಆಕಾರವೂ ಇಲ್ಲ. ಅದು ಭಗವಂತನ ಅರ್ಪಿಸಿದಾಗ ಮಾತ್ರನೇ ಅದು ಸಾಧ್ಯ. ಅದಕ್ಕೆ ಅಧ್ಯಾತ್ಮದ ಹಿರಿಮೆ ಅದು ಇರೋದೇ ಅದರಲ್ಲಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಭಗವಂತನ ಕಲ್ಯಾಣ ಅಂತ ಹೇಳಿದರೆ ಹೆಸರಿನಲ್ಲಿ ಶ್ರೀನಿವಾಸ, ಹೆಸರೇ ಶ್ರೀನಿವಾಸ. ಶ್ರೀಗೆ ನಿತ್ಯ ನಿವಾಸವಾಗಿರೋದೇ ಭಗವಂತನ ಲಕ್ಷಣ. ಅವರಿಬ್ಬರ ಬಗ್ಗೆ ಒಂದು ಮಾತಿದೆ, ನಿತ್ಯ ಅವಿಯೋಗಿಗಳು ಅಂತ ಕರೀತಾರೆ. ಎಂದೂ ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದೇ ಇಲ್ಲ, ಒಬ್ಬರನ್ನು ಬಿಟ್ಟು ಇರೋದೇ ಇಲ್ಲ. ಅಷ್ಟು ಸರ್ವತ್ರ ಬರ್ತಾರೆ. ದೇಶತಃ ಕಾಲತಃ ಸಮರು ಲಕ್ಷ್ಮೀನಾರಾಯಣರು. ಗುಣತಃ ಅನಂತ ಗುಣಪಟ್ಟು ಮೇಲಿದ್ದಾರೆ. ಆದ್ದರಿಂದ ಏನು ಸಮನ ಅಂತ ಮಹಾಲಕ್ಷ್ಮಿ ಹೆಸರಿದೆ. ಈ ಹಿನ್ನೆಲೆಯಲ್ಲಿ ಅವರ ಕಲ್ಯಾಣದ ಅನುಸಂಧಾನ, ಅವರೆಬ್ಬೂ ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಅನ್ನೋ ಭಾವನೆ ಬಂದಾಗ ನಮಗೊಂದು ಹೊಸ ವಿಷಯ ತಿಳಿಯುತ್ತೆ. ನಮಗೆ ಸಂಪತ್ತು ಬೇಕು, ಆದರೆ ಸಂಪತ್ತನ್ನು ಹೇಗೆ ತೊಗೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಆದರೆ ಸಂಪತ್ತು ಯಾರ ಜೊತೆಗೆ ಸಾಧ್ಯೋದಿಲ್ಲ. ಆದರೆ ಸಂಪತ್ತು ಯಾರ ಜೊತೆಗೆ ಸದಾ ಇರುತ್ತೋ ಅವರನ್ನು ನಾವು ಆಶ್ರಯಿಸಿದಾಗ ಸಂಪತ್ತು ತಾನಾಗೇ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಶ್ರೀ ಸಂಪತ್ತು, ಆ ಸಂಪತ್ತಿಗೆ ಒಡೆಯ ಸಾಕ್ಷಾತ್ ಭಗವಂತ.
ಅದಕ್ಕೆ ಲಕ್ಷ್ಮೀ ನಾರಾಯಣ. ಲಕ್ಷ್ಮಿ ತಾನಾಗಿ ಮಾತ್ರ ಪ್ರತ್ಯೇಕ ಬರೋದೇ ಇಲ್ಲ. ಯಾಕೆ? ಪತಿವ್ರತ ಸ್ತ್ರೀ ಸದಾ ಪತಿಯ ಜೊತೆಗೆ ಇರತಕ್ಕಂಥದ್ದು ಒಂದು ವಿಶೇಷವಾದ ಸನಾತನವಾದ ದೊಡ್ಡ ಸಂದೇಶ. ಆದ್ದರಿಂದ ಪತಿಯ ಜೊತೆಗೆ ಸತಿ ಬರತಕ್ಕಂಥದ್ದು ಶಾಸ್ತ್ರದ ವಿಧಿ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣರ ಪರಿಕಲ್ಪನೆ ಬಹಳ ಮುಖ್ಯವಾದ ಪರಿಕಲ್ಪನೆ. ಅದರಲ್ಲಿ ಹೇಳಬೇಕಾದ್ರೆ ಒಂದು ಮಾತಿದೆ, ಒಡೆಯನಿದ್ದಲ್ಲಿಗೆ ಮಳದೆ ಬರುವುದು ರೂಢಿ ಉಚಿತವಿದುರಣಿ ನಮ್ಮನೆಗೆ ಬಾರೇ ಭಾಗ್ಯದ ನಿಧಿಯೇ. ನಿಮ್ಮ ಯಜಮಾನರಿದ್ದಾರೆ ಬನ್ನಿ ಅಂತ ಕರೆದ್ರೆ ಹೆಂಡತಿ ಭಾರಿ ಖುಷಿಯಾಗುತ್ತೆ. ಅದಕ್ಕೆ ಯಾರು ಭಗವಂತನ ಆರಾಧನೆ ಮಾಡ್ತಾರೆ ಅದು ಲಕ್ಷ್ಮಿ ತಾನಾಗಿ ಬರ್ತಾಳೆ. ತತ್ರ ಸನ್ನಿಹಿತ ಶ್ರೀಶ್ಚ ಯತ್ರ ಸನ್ನಿಹಿತೋ ಹರಿ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಒಳ್ಳೆಯ ಪೂರ್ವ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಸಂಪತ್ತಿರುತ್ತೆ. ಇದು ಬಹಳ ಮುಖ್ಯ. ಸಂಪತ್ತು ಅಂದರೆ ಜಡ ಪದಾರ್ಥ ಅಲ್ಲ. ಅಭಿಮಾನ ದೇವತೆ ಭಾಗ್ಯದ ಲಕ್ಷ್ಮಿ, ಮಹಾಲಕ್ಷ್ಮಿ. ಆಕೆ ಬರಬೇಕಾದ್ರೆ ಅದು ನಿಜವಾದ ಅರ್ಥದಲ್ಲಿ ಭಗವಂತನ ಆರಾಧನೆ ಮಾಡಿದಾಗ ಮಾತ್ರನೇ. ಭಗವಂತನನ್ನು ಬಿಟ್ಟು ನಾವು ಸಂಪತ್ತನ್ನು ಪಡೆಯುತ್ತೇವೆ ಅಂದರೆ ಅದು ಭ್ರಷ್ಟಾಚಾರ ಅಂತ ಅನಿಸುತ್ತೆ. ಭಗವಂತನ ಆರಾಧನೆ ಮಾಡಿ ನಮಗೆ ಕೆಲಸ ಮಾಡಿ ಸಂಬಳ ಬಂದರೆ ಅದು ವೈಟ್. ಕಳ್ತನ ಮಾಡಿದರೆ ಅದನ್ನು ನಾವು ಸೋರ್ಸ್ ಆಫ್ ಇನ್ಕಮ್ ಅಂತ ತೋರಿಸಿದ್ರೆ ದೊಡ್ಡ ಅಪರಾಧ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣ ಒಬ್ಬರನ್ನು ಬಿಟ್ಟಿರೋದಿಲ್ಲ. ಆದ್ದರಿಂದ ನಾವು ಸಂಪತ್ತಿಗೋಸ್ಕರ ಭಗವಂತನ ಆಶ್ರಯದ ಹಿನ್ನೆಲೆಯಲ್ಲಿ ಪಡೆದರೆ ಮಾತ್ರ ಅದಕ್ಕೆ ಮಹತ್ವ ಇರೋದರಿಂದ ಅದು ಶುಭ. ಮೊದಲಾಗಿ ಪವಿತ್ರ, ಎರಡನೇದಾಗಿ ನಿತ್ಯ ಮತ್ತು ಮಂಗಳದಾಯಕ ಅಂತ ಸಂಪತ್ತನ್ನು ಬಯಸ್ತಕ್ಕಂಥ ಪರಿಕಲ್ಪನೆ ನಮ್ಮಲ್ಲಿ ಬರಲಿಕ್ಕೋಸ್ಕರವೇ ಈ ಕಲ್ಯಾಣದ ಆಚರಣೆ ಮನೆ ಮನೆಯಲ್ಲಿ ನಡೀತಾ ಇದೆ. ನಿಜವಾದ ಅರ್ಥದಲ್ಲಿ ಭಕ್ತರು ಅಂದರೆ ಭಗವಂತನೇ. ಎಲ್ಲ ಭಕ್ತಿಯವರೆಲ್ಲ ಭಕ್ತರೇ, ಅವರ ಆಚರಿಸೋಕ್ಕೆ ಅವರೆಲ್ಲರೂ ಅರ್ಹರೇ. ಅಂತ ಭಗವಂತನ ಆರಾಧನೆಗೆ ಶ್ರೀನಿವಾಸ ಕಲ್ಯಾಣ ನಮಗೆ ವಿಶೇಷವಾದಂಥ ಸ್ಫೂರ್ತಿ ಕೊಡುತ್ತೆ. ಶ್ರೀನಿವಾಸ ಶ್ರೇಯ ನಿತರಾಂ ವಾಸ. ವಾಸ ಅಂದರೆ ಇರುವಿಕೆ, ನಿತರಾಮ್ ಅಂದರೆ ಶಾಶ್ವತವಾಗಿ ಇರುವಿಕೆ. ಅದೆಲ್ಲಿ ಭಗವಂತ ಇದ್ದಲ್ಲಿ ಮಾತ್ರ ಹೆಸರಿನಲ್ಲೇ ತೋರಿಸ್ತಕ್ಕಂಥದ್ದರ ವೈಶಿಷ್ಟ್ಯ. ಅಂಥ ಹಿನ್ನೆಲೆಯಲ್ಲಿಯೇ ನಾವು ಎಲ್ಲ ಕಾರ್ಯವನ್ನು ಹಾಗೆ ಮಾಡಬೇಕು. ಬರೀ ಕಲ್ಯಾಣ ಅಷ್ಟೇ ಅಲ್ಲ, ಈ ಕಲ್ಯಾಣ ನಿತ್ಯ ಕಲ್ಯಾಣವಾದ್ದರಿಂದನೇ ನಿತ್ಯೋತ್ಸವ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಅಂತ ಹೇಳ್ತೇವೆ. ನಿತ್ಯೋತ್ಸವಕ್ಕೆ ಕಾರಣ ಆಗಬೇಕಾದ್ರೆ ಭಗವಂತ ನಿತ್ಯೋತ್ಸವ ಆದಾಗ ಮಾತ್ರ ಸಾಧ್ಯ. ನಮ್ಮಲ್ಲಿ ಒಂದು ಮಾತಿದೆ, ಬಿಂಬ ಪ್ರತಿಬಿಂಬ ಭಾವ ಅಂತಿದೆ. ಪ್ರತಿಬಿಂಬಕ್ಕೆ ಏನಾದ್ರು ಅಲಂಕಾರ ಮಾಡಬೇಕಾದ್ರೆ ಅದು ಮುಟ್ಟೋದಿಲ್ಲ. ಬಿಂಬಕ್ಕೆ ಹಾಕಿದಾಗ ಪ್ರತಿಬಿಂಬ ತಕ್ಷಣ ಬಂದ್ಬಿಟ್ಟು ಕರಡಿಯಲ್ಲಿ ನೋಡ್ಕೊತಾ ನಿಂತಿರ್ತೇವೆ ನಾವು. ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸುತ್ತೆ. ಅದಕ್ಕೆ ಅಲಂಕಾರ ಮಾಡಿದರೆ ಕನ್ನಡಿನೇ ಕೆಟ್ಟೋಗುತ್ತೆ, ವಿಕೃತವಾಗುತ್ತೆ. ಆ ಬಿಂಬ ನೋಡಿಕೊಳ್ಳೋ ಬಿಂಬಕ್ಕೆ ಮಾಡಿದಾಗ ಅದು ಅಲ್ಲಿ ಕಾಣಿಸುತ್ತೆ. ಅದು ಭಗವಂತನಿಗೆ ಮಾಡ್ತಕ್ಕಂಥ ಕಲ್ಯಾಣ. ಪ್ರತಿಯೊಂದು ಕೂಡ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ ಅಭಿಷೇಕವನ್ನು ಏನು ಹೇಳಿದೆ ಅದಿಷ್ಟು ಕೂಡ ನಮ್ಮ ಕಲ್ಯಾಣಕ್ಕೆ, ನಿರಂತರ ಕಲ್ಯಾಣಕ್ಕೆ ಸಾಧನವಾದ್ದರಿಂದ ಕಥೆ ಹೇಳ್ತಾರೆ. ಆಕಾಶರಾಜನ ಮಗಳಾಗಿ ಪದ್ಮಾವತಿ ಅವತಾರ ಮಾಡ್ತಾಳೆ. ಭಗವಂತ ಆತನಿಗೆ ಹುಟ್ಟೇ ಇಲ್ಲ ಅಂತ ಹೇಳೋದಕ್ಕೆ ಇಳಿದು ಬರ್ತಾರೆ ಅಷ್ಟೇ, ವೈಕುಂಠದಿಂದ ಇಳಿದು ಬರ್ತಾನೆ. ಆಗ ಆತನನ್ನು ನೋಡಲಿಕ್ಕೇ ಬಾರದೇ ಸಾಧ್ಯವಾಗೋದೇ ಇಲ್ಲ. ಸ್ವತಃ ಲಕ್ಷ್ಮೀದೇವಿ ಒಬ್ಬ ಗೊಲ್ಲತೆಯ ವೇಷದಲ್ಲಿ ಬಂದು ಬ್ರಹ್ಮದೇವರನ್ನು ಹಸುವನ್ನಾಗಿ ಮಾಡಿಕೊಂಡು ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ಬರ್ತಾಳೆ. ಆಕಾಶರಾಜನ ಪತ್ನಿ ತಗೊಳ್ತಾಳೆ. ಅದನ್ನು ಮುಂದೆ ನಾವು ಕಥೆ ಕೇಳಿರ್ತೇವೆ. ಅದೇ ಒಂದು ವಿಶೇಷವಾದ ಕಲ್ಯಾಣಕ್ಕೆ ನಾಂದಿಯಾಯಿತು. ಅದು ನಾರಾಯಣಪುರ, ಆಕಾಶರಾಜರ ಊರು. ಶ್ರೀನಿವಾಸ ಇದ್ದಿದ್ದು ವೆಂಕಟಾದ್ರಿ. ಅದಕ್ಕೆ ಸಪ್ತಗಿರಿ, 5 ಪರ್ವತಗಳ ಶ್ರೇಣಿ ಆದ್ದರಿಂದ ಅದಕ್ಕೆ ಸಪ್ತಗಿರಿ ಅಂತಲೂ ಕರೀತಾರೆ. ಬಹಳ ಮುಖ್ಯವಾಗಿ ವೆಂಕಟಾದ್ರಿ ಭಗವಂತ ಇಳಿದ ಸ್ಥಳ. ಶೇಷಾದ್ರಿ ಅದರ ಆಕಾರವನ್ನು ಹೇಳುತ್ತೆ. ಒಂದು ಕಡೆಯಿಂದ ಗರುಡನಂತೆ ಕಾಣದೆ ಗರುಡಾದ್ರಿ ಅಂತಲೂ ಕರೀತಾರೆ. ಅಲ್ಲಿದ್ದ ಭಗವಂತ ಒಮ್ಮೆ ಶ್ರೀನಿವಾಸನನ್ನು ತಾನೇ ಶ್ರೀನಿವಾಸನಾಗಿದ್ದು ಪದ್ಮಾವತಿಯನ್ನು ಭೇಟಿ ಮಾಡೋದು, ಆಗ ಪರಸ್ಪರಲ್ಲಿ ಅನುರಕ್ತರಾಗೋದು, ಅದನ್ನು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಅದು ವಿಷ್ಣು ಸಹಸ್ರನಾಮದಲ್ಲಿ ವಾಯುವಾಹನ ಅನ್ನೋ ಪದ ಬರುತ್ತೆ. ವಾಯುದೇವರೇ ಪರಮಾತ್ಮನ ಮುಖ್ಯವಾದ ವಾಹನ. ಗರುಡ ವಾಹನವಾದಾಗಲೂ ಗರುಡನೊಳಗೆ ವಾಯುದೇವರಿದ್ದು ಉಸಿರಾಟ ಮಾಡೋದ್ರಿಂದಲೇ ವಾಹನವಾಗಲಿಕ್ಕೆ ಸಾಧ್ಯವಾದವು. ಆದರೆ ಮುಖ್ಯವಾಗಿ ವಾಯುವಾಹನ ಭಗವಂತ. ಲಕ್ಷ್ಮೀನಾರಾಯಣನ ಯೋಗ ಮಾಡ್ತಕ್ಕಂಥ ಕೆಲಸವನ್ನು ವಾಯುದೇವರು ಮಾಡ್ತಾರೆ ಅಂತ ಅರ್ಥ. ಅವರಿಬ್ಬರನ್ನು ಯೋಗ ಮಾಡೋದು ಅಂದ್ರೇನು ನಮಗೆ ಅರ್ಥ ಮಾಡಿಕೊಡೋದಕ್ಕೆ ವಾಯುದೇವರ ಒಂದು ಮಧ್ಯಸ್ಥಿಕೆ ಬೇಕು. ಆ ಹಿನ್ನೆಲೆಯಲ್ಲಿ ಇಬ್ಬರೂ ಸಹ ಸೇರೋದು. ಲಕ್ಷ್ಮೀದೇವಿ ನಾರಾಯಣನೇ ಬೇಕು ಅಂತ ಹಠ ಹಿಡಿಯೋದು, ಅದು ಯೋಜನೆ ಮಾಡೋಕ್ಕೋಸ್ಕರ ಭಗವಂತ ಬೊಕಳ ಮಾಲಿಕೆಯನ್ನು ಹೆಸರಿಗೆ ಕಳಿಸೋದು, ಸ್ವತಃ ತಾನೇ ಬರೋದು. ಆ ಸಮಯದಲ್ಲಿ ಶ್ರೀನಿವಾಸನೇ ಗಂಡನಾಗಿ ಮಗಳು ಬಯಸಿದ್ದಾಳೆ ಅಂತ ಹೇಳೋದು, ವಿವಾಹದ ರೀತಿಯನ್ನೆಲ್ಲ ತಿಳಿಸೋದು, ಎಲ್ಲವನ್ನು ಮಾಡ್ತಾ ತನ್ನ ಮದುವೆ ತಾನೇ ಮಾಡಿಕೊಡ್ತಾರೆ. ಉರಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠಲರೇ. ಭಕ್ತರಿಗಾಗಿ ಮಾಡಿಕೊಂಡ ಮದುವೆ ಹೊರತು ತನಗೋಸ್ಕರ ಮಾಡಿಕೊಂಡ ಮದುವೆ ಅಲ್ಲ. ಅವನು ಏನು ಬೇಕು ನಿತ್ಯ ತೃಪ್ತ ಭಗವಂತ.
ಅವನೇನು ಬೇಕಾದದ್ದೇ ಇಲ್ಲ, ಭಕ್ತರ ಕಲ್ಯಾಣಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದರಿಂದಾಗಿ ಮುಂದೆ ಭಗವಂತ ಸರ್ವೋತ್ತಮ ಅಂತ ಪ್ರತಿ ಹಂತದಲ್ಲೂ ತಿಳಿಯೋಕ್ಕೆ ಶುರುವಾಯಿತು. ಶುಕಾಚಾರ್ಯರ ಮಧ್ಯಸ್ಥಿಕೆಗೆ ಬರೋದು, ಮತ್ತು ಲಕ್ಷ್ಮೀದೇವಿ ಬಂದು ಭಗವಂತನಿಗೆ ವಿಶೇಷವಾಗಿ ತಾನು ಎಣ್ಣೆ ಸ್ನಾನವನ್ನು ಮಾಡಿಸೋದು. ಸಾಮಾನ್ಯವಾಗಿ ಎಣ್ಣೆ ಮದುವೆ ಮಾಡೋರು ಮೊದಲನೇ ಹೆಂಡತಿ ಗೊತ್ತಿಲ್ಲದೆ ಮದುವೆ ಮಾಡ್ತಾರೆ, ಅದು ಪದ್ಧತಿ. ಮೊದಲನೇ ಹೆಂಡತಿ ಕರೆಸಿ ಮಾಡ್ತಾರೆ ಭಗವಂತ. ಅಂದರೆ ಪರಮಾತ್ಮನಿಗೆ ಬೇರೆ ಹೆಂಡಂದ್ರಿಲ್ಲ, ಮಹಾಲಕ್ಷ್ಮಿ ಒಬ್ಬಳೇ, ರೂಪಗಳು ಬೇರೆ ಅಷ್ಟೇ ಹೊರತು. ಅದರಿಂದಲೇ ಅದು ವಿವಾದಕ್ಕೆ ಕಾರಣವಾಗದೇ ವಿಶೇಷವಾದ ಒಂದು ಸಂಭ್ರಮಕ್ಕೆ ಕಾರಣ ಆಗುತ್ತೆ. ಇದರ ಭಗವಂತ ಮಾಡಿ ತೋರಿಸ್ತಾನೆ. ಆ ಮೂಲಕ ಮದುವೆಯಲ್ಲಿ ಒಂದು ಊಟ ಹಾಕಿಸೋ ಪದ್ಧತಿಗೋಸ್ಕರ ಭಗವಂತ ವಿಶ್ವಕ್ಕೆ ಊಟ ಹಾಕ್ತಾರೆ. ಅಂತ ಮದುವೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಸಹ ಅಲ್ಲಿ ಸೇರ್ತಾರೆ. ಆಗ ಭಗವಂತನ ಕಲ್ಯಾಣದ ಒಂದು ವೈಭವವನ್ನು ಹೇಳ್ತಾರೆ, ವೆಂಕಟೇಶ್ವರನ ಹೇಳ್ತಾರೆ. ಅಲ್ಲಿ ಸೇರಿದ್ದ ಜನಗಳು ಎಷ್ಟು ಬಂತು ಅಂದರೆ, ಅದರ ಮೊದಲನೇ ಬ್ಯಾಚು ನಾರಾಯಣಪುರಕ್ಕೆ ಕೊಟ್ಟಿದ್ರೆ ಕೊನೆಯ ಬ್ಯಾಚಿನ ಅಲ್ಲೇ ಇರ್ತದೆ. ಮಧ್ಯೆ ಅಷ್ಟು ಜನಕ್ಕೆ ಒಂದು ಜಾಗನೇ ಇಲ್ಲ. ಅಷ್ಟು ಜನ ಸೇರಿದ್ರೇ ಅದಕ್ಕೆ ಅಷ್ಟು ಮಹತ್ವ ಹೇಳ್ತಾರೆ. ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲಹೂಹು ಸೂನುಹು, ಇದೆಲ್ಲ ವೆಂಕಟೇಶ ಕಲ್ಯಾಣದಲ್ಲ ಮಾತುಗಳನ್ನು ಮಂಗಳಾಷ್ಟಕದ ಅನುಸಂಧಾನ ಮಾಡಬಹುದು ನಾವು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಹು ಸೂನುಹು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರವಿಭೂಷಣ ಸುರಗುರು ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಅಂತ ವರ್ಣನೆ ಮಾಡಬೇಕಾದ್ರೆ ವಿಶ್ವಕುಟುಂಬಿ ಭಗವಂತ ಅನುಸಂಧಾನ ಇದ್ದಾಗಲೇ ನಾವು ಇಡೀ ಜಗತ್ತಿನಲ್ಲಿ ಒಂದು ಸ್ಪಷ್ಟ ಕಲ್ಪನೆಯಿಂದ ನಾವು ಭಗವಂತನನ್ನು ಹೇಗೆ ಆಶ್ರಯಿಸಿದ್ದೇವೆ, ಅದರಿಂದಲೇ ಬದುಕಿದ್ದೇವೆ ಅಂತ ಅರ್ಥ ಆಗುತ್ತೆ. ಅಲ್ಲಿ ಅನೇಕ ಕಲ್ಯಾಣಗಳನ್ನು ಹೇಳುತ್ತಾ ಕೊನೆಗೆ ಮಾಂಗಲ್ಯವನ್ನು ಕಟ್ಟಿ ಭಗವಂತ ಎಲ್ಲರೂ ಕೂಡ ತಮ್ಮ ಕಲ್ಯಾಣಕ್ಕೆ ಅಂತ ಮಾಡಿದರೆ ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಹಾಗೆ ಮಾಡ್ತಾನೆ. ಆ ಮಾಂಗಲ್ಯವನ್ನು ಮುಟ್ಟೋದೇ ದೊಡ್ಡ ಪುಣ್ಯದ ಕೆಲಸ ಜನಗಳಿಗೆಲ್ಲ. ಶ್ರೀನಿವಾಸ ಹಾಗೆ ಮಾಡಿ ತನ್ನ ಕಲ್ಯಾಣವನ್ನು ಹೇಗೆ ಆಚರಿಸಬೇಕು ಅಂತ ಹೇಳ್ತಾರೆ. ಒಂದು ಮದುವೆ ಮಾಡಿಕೊಳ್ಳೋರಿಗೆ ಶ್ರೀನಿವಾಸ ಕಲ್ಯಾಣ ಕೇಳಿದರೆ ಒಳ್ಳೆ ರೀತಿಯಲ್ಲಿ ವಿವಾಹವಾಗುತ್ತೆ ಅಂತ ಪದ್ಧತಿ ಇದೆ. ಅಷ್ಟೇ ಅಲ್ಲ, ವಿವಾಹದ ಜೀವನ ಪೂರ್ತಿ ಯಶಸ್ವಿಯಾದ ವಿವಾಹವಾಗುತ್ತೆ. ವಿವಾಹ ಆಗೋದೊಂದಾದರೆ ಯಶಸ್ವಿಯಾದ ವಿವಾಹವಾಗಬೇಕು. ಭಗವಂತನ ಕಲ್ಯಾಣದ ಕಥೆ ಆ ನಮಗೆ ಸ್ಫೂರ್ತಿ ಕೊಡುತ್ತೆ. ಆಗ ಶ್ರೀನಿವಾಸ ಮತ್ತು ಪದ್ಮಾವತಿ ಇಬ್ಬರೂ ಸಹ ಅಲ್ಲಿ ದೊಡ್ಡ ಅಧ್ಯಾತ್ಮನೇ ಸೇರಿಕೊಂಡಿವೆ. ಆಕಾಶರಾಜನ ಮಗಳು ಪದ್ಮಾವತಿ ಅಂದರೆ ಆಕಾಶದಿಂದ ನಿರ್ಲಿಪ್ತವಾದದ್ದು. ಇದು ಅಭಿಮಾನ ಬಿಟ್ಟ ನಿರ್ಲಿಪ್ತವಾದ ಬದುಕನ್ನು ಆಕಾಶದಂಥ ಬದುಕು ಅಂತ ಕರೀತಾರೆ. ಆಗ ಮಹಾಲಕ್ಷ್ಮಿ ಅವತಾರವನ್ನು ಮಾಡ್ತಾಳೆ. ಅದು ಯಾರಿಗೆ ಮುಟ್ಟಬೇಕು ಅಂತ ಕೇಳಿದರೆ ಭಗವಂತನಿಗೆ ಕೊಡಬೇಕು. ಇವತ್ತು ಯಾರದೇ ಮದುವೆ ಮಾಡಿದರೂ ಒಂದು ಅನುಸಂಧಾನ, ವಧುವಿನಲ್ಲಿ ಲಕ್ಷ್ಮೀ ಸನ್ನಿಧಾನ, ವರನಲ್ಲಿ ನಾರಾಯಣ ಸನ್ನಿಧಾನ ಅಂತ ಚಿಂತನೆ ಮಾಡಿದಾಗ ಅದು ಮಗಳ ಮದುವೆ ಆಗೋದಿಲ್ಲ, ಭಗವಂತನ ಕಲ್ಯಾಣ ಮಾಡಿ. ಸಾಮಾನ್ಯವಾದ ಲೌಕಿಕ ಕಾರ್ಯ ನಾವು ತಿನ್ನ ಅನ್ನ ನೈವೇದ್ಯ ಮಾಡಿದಾಗ ಪ್ರಸಾದ ಆಗಿಬಿಡುತ್ತಲ್ಲ, ಮೊದಲು ಅನ್ನ ನೈವೇದ್ಯ ಮಾಡಿದರೆ ಪ್ರಸಾದ. ಅದು ತತ್ವದ ಹಿನ್ನೆಲೆ. ಆ ಇಲ್ಲಿ ಮಧ್ಯವರ್ತಿಗಳಾಗಿ ಬಂದವರು ಶುಕಾಚಾರ್ಯರು ರುದ್ರದೇವರ ಅವತಾರ, ಅವ್ರ ಮನೋನಿಯಾಮಕ. ನಮ್ಮ ಮನಸ್ಸಿನಲ್ಲಿ ಇದೆಲ್ಲ ನಡೀಬೇಕು ಅನುಸಂಧಾನ. ಇಲ್ಲಿ ನಾರಾಯಣ, ಅಲ್ಲಿ ಲಕ್ಷ್ಮಿ. ಇನ್ನೂ ಕಲ್ಯಾಣ ಅಂದರೆ ವಿಚಿತ್ರ ಕಲ್ಯಾಣ. ಭಗವಂತನಿಗೆ ಏನೇನು ಪೂಜಾದ್ರವ್ರು ಅರ್ಪಣೆ ಮಾಡ್ತೇವೆ ಅಲ್ಲೆಲ್ಲ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ದೇವರ ಸಾರಿಗ್ರಾಮಾದಿಗಳಲ್ಲಿ ಭಗವಂತ ಇರ್ತಾರೆ. ಹೂವನ್ನು ದೇವ್ರ ಮೇಲೆ ಹಾಕಿದರೆ ಶ್ರೀನಿವಾಸ ಕಲ್ಯಾಣ ಆಯಿತು. ಭಗವಂತನಿಗೆ ತುಳಸಿ ಹಾಕಿದರೆ ಶ್ರೀನಿವಾಸ ಕಲ್ಯಾಣ, ಹಾರ ಹಾಕಿದರೆ ಶ್ರೀನಿವಾಸ ಕಲ್ಯಾಣ, ಒಂದೊಂದುವರೆ ಕುಡಿಯೋ ಬಾಯಾರಿಗೆ ನೀರು ಕೊಟ್ಟರೆ ಶ್ರೀನಿವಾಸ ಕಲ್ಯಾಣ, ಭಗವಂತ ಸ್ವೀಕಾರ ಮಾಡ್ತಾರೆ ಅಂತ. ನಾವು ಊಟಕ್ಕೆ ಹಾಕಿರೋದು ಶ್ರೀನಿವಾಸ ಕಲ್ಯಾಣ. ಒಂದು ವಸ್ತು ಒಳ್ಳೆಯ ವಸ್ತು ನೋಡ್ತೇವೆ, ಅಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ. ಈ ಎದ್ರೆ ಕೂತ್ರೆ ನಿಂತರೆ ಮಲಗುವಾಗಲಿ ಏಳುವಾಗಲಿ ಮೈ ಹೇಳ್ತಾರೆ. ಭಗವಂತ ಆರಾಧನೆ ಮಾಡಬೇಕಾದ್ರೆ ಅನೇಕ ಕಾಲ ಮಕ್ಕಳಾಡಿಸುವಾಗ ಮಡದಿಯೊಳಾಗ್ತಾನೆ ನಡೆಯುವಾಗ ಹಯ್ಯ ಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆಯುವಾಗ ಬಿಕ್ಕುವಾಗ ಆ ಕಡಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತ್ತಿಹ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಇವತ್ತು ಕಲ್ಯಾಣದ ಪರಿಕಲ್ಪನೆ ನಮ್ಮ ಜೀವನಕ್ಕೆ ಯಾವಾಗಲೂ ಪಾವಿತ್ರ್ಯವನ್ನು ತಂದುಕೊಡ್ತಾ ಇರ್ತದೆ. ಅದಕ್ಕೆ ಮಲವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮೈ ತೊಳೆಯುವಾಗ ಮೆಲುವಾಗ ಎಷ್ಟು ವೈಭವವನ್ನು ಹೇಳ್ತಾರೆ. ಇದಕ್ಕೆಲ್ಲ ಸ್ಫೂರ್ತಿ ಬರಲಿಕ್ಕೆ ಈ ಕಲ್ಯಾಣದ ಕಥೆ ಬಹಳ ಮುಖ್ಯವಾದ ಕಥೆ. ಅದನ್ನು ದಾಸರು ಬಹಳ ಅಪೂರ್ವವಾದ ಕನ್ನಡದಲ್ಲಿ ಹಾಡಿದ್ದಾರೆ. ಅದರ 8 ಹಾಡನ್ನು ಹಾರಿಸ್ಕೊಂಡಿದ್ದಾರೆ. ಈ ದಾಸಾರ್ಪಣ ಅಂತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಶುರುವಾಗ್ತಾ ಇದೆ. ಆ ಚಾನಲ್ನಲ್ಲಿ ಇಂಥ ಒಂದು ಕೃತಿಗಳನ್ನು ಹಾಕಲಿಕ್ಕೆ ಆರಂಭ ಮಾಡಲಿಕ್ಕೆ ಒಳ್ಳೆಯ ವೆಂಕಟೇಶ ಕಲ್ಯಾಣವನ್ನು ಆರಿಸ್ಕೊಂಡಿದ್ದಾರೆ. ಒಟ್ಟು 8 ಹಾಡುಗಳಲ್ಲಿ ಕಲ್ಯಾಣದ ವಿವಿಧ ಹಂತಗಳನ್ನು ಮಂಗಳ ಸ್ಥಾನದಿಂದ ಪ್ರಾರಂಭ ಮಾಡಿಬಿಟ್ಟು ಮುಂದೆ ಅಲಂಕಾರಗಳು ಇತ್ಯಾದಿನ ಹೇಳೋದು, ಒಡವೆಗಳನ್ನು ಹಾಕೋದು, ಸೂವಿಯನ್ನು ಹಾಡೋದು, ಆ ಮೂಲಕ ಕೊನೆಗೆ ವಿಶೇಷವಾಗಿ ಭಗವಂತನಿಗೆ ಒಂದು ಕಲ್ಯಾಣದ ಮುಖ್ಯವಾದ ಅಂಗ ಮಂಗಲ ಸೂತ್ರ ಕಟ್ಟಿದಾಗಲೇ ಕಲ್ಯಾಣ ಪೂರ್ತಿಯಾಗೋದು. ಅದು ಬರೋ ಹಾಗೆ
ದೊಡ್ಡ ಕಥೆ ಅದು ಒಂದು. ಅದು 8 ಕಲ್ಯಾಣದ ಮುಖ್ಯ ಭಾಗ ಮಾತ್ರ ಆರಿಸಿಕೊಂಡು ಅವೆಲ್ಲ ತಪ್ಪೋಗಿದೆ ಇವತ್ತಿನ ಕಾಲಕ್ಕೆ. ಅವೆಲ್ಲ ಸೇರಿದಾಗಲೇ ನಿಜವಾದ ಕಲ್ಯಾಣ. ಮಾಡಿಸೋರಿಗೆ ಇರಬೇಕು, ಮಾಡಿಸ್ಕೊಳ್ಳೋರಿಗೂ ಇರಬೇಕು ಅನುಸಂಧಾನ. ನನಗೆಲ್ಲ ಭಗವಂತಗೇನು ರಥದಲ್ಲಿ ಕೂತಿರ್ತಾರೆ, ಇವರೆಲ್ಲ ಹೂವು ಎರಿಸಿದ ಹಣ್ಣು ಕಾಯಿಗಳನ್ನು ಅದು ಅರ್ಚಕರ ಮೇಲೆ ಬೀಳುತ್ತೆ. ಅರ್ಚಕರಿಗೆ ಹಾಕಿಲ್ಲ, ದೇವ್ರ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಬೀಳುತ್ತೆ ಅಷ್ಟೇ. ನಮಗೆ ಏನೇ ಮಾಡಿದರೂ ಭಗವಂತನಿಗೆ ಹಾಕಿದ್ದೆ ಹೊರತು ನಮಗಲ್ಲ ಅನ್ನೋ ಭಾವನೆ ಬರಲಿಕ್ಕೆ ಈ ಕಲ್ಯಾಣದ ಕಥೆ ಸ್ಫೂರ್ತಿ ಕೊಡೋದು. ಅದರಲ್ಲೂ ವಾದಿರಾಜ ಸ್ವಾಮಿಗಳಂಥ ಮಹಾನುಭಾವರು, ಅವರು ಹೈವದನಕ್ಕಿಂತ ಬರೆದ ಕೃತಿಗಳು, ಪ್ರಸನ್ನ ವೆಂಕಟ ವಿಠಲರು, ಮತ್ತು ವಿಶೇಷವಾಗಿ ಅನಂತಾದ್ರಿಶ್ಯರ ಕೃತಿ, ಇವೆಲ್ಲವನ್ನು ಆರಿಸಿಬಿಟ್ಟು ಅಳವಡಿಸಿಕೊಂಡು ಮಾಡ್ತಾ ಇದ್ದಾರೆ. ಬಹಳ ಅಪೂರ್ವವಾದದ್ದು. ಒಳ್ಳೆಯ 3 ಜನ ಇದರಲ್ಲಿ ವಿದುಷಿಯರು ಸೇರಿ ಒಳ್ಳೆ ಭಕ್ತಿಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ತಮ್ಮ ಸೇವಾ ಪುಷ್ಪವನ್ನಾಗಿ ಭಗವಂತನಿಗೆ ಈ ಕಲ್ಯಾಣದ ಶುಭ ಸಂದರ್ಭ ಅರ್ಪಣೆ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಯಶಸ್ವಿಯಾಗಲಿ. ಆ ಮೂಲಕವಾಗಿ ಈ ಚಾನಲ್ ಮುಂದೆ ವಿಶೇಷವಾಗಿ ಬೆಳಿಬೇಕು. ಆ ಮೂಲಕ ದಾಸ ಸಾಹಿತ್ಯ ಮನೆ ಮನೆಗೆ ಮುಟ್ಟಬೇಕು. ದಾಸ ಸಾಹಿತ್ಯದ ಹಿರಿಮೆ ಎಂದರೆ ಬಹಳ ಸರಳವಾಗಿ, ಸ್ಪಷ್ಟವಾಗಿ, ನೇರವಾಗಿ ಭಗವಂತನ ಮಹಿಮೆಯನ್ನು ಮನಸ್ಸೆ ಮುಟ್ಟ ಹಾಗೆ ಸೋದಾಹರಣವಾಗಿ ಇಡತಕ್ಕಂಥ ಹಿರಿಮೆ ದಾಸ ಸಾಹಿತ್ಯ. ಕನ್ನಡದ ವಿಶಿಷ್ಟವಾದ ಭಕ್ತಿ ಸಾಹಿತ್ಯ ಅನ್ನೋ ವಿಶಿಷ್ಟ ಕೀರ್ತಿ ಅದಕ್ಕಿದೆ. ಅದನ್ನು ನಾವು ಎಷ್ಟು ಮನೆ ಮನೆಗೆ ತಲುಪಿಸ್ತೇವೆ, ಅದು ಮನಃಶುದ್ಧಿಗೆ ಕಾರಣವಾಗ್ತದೆ. ಆ ಮೂಲಕ ಮನೆಯಲ್ಲಿ ಒಂದು ರೀತಿಯಾದ ನಲಿವಿನ ವಾತಾವರಣ ಹುಟ್ಟುತ್ತೆ. ಅಂಥ ಒಂದು ವ್ಯಾಪಕವಾದ ದೃಷ್ಟಿ ಈ ದಾಸಾರ್ಪಣ ಚಾನಲ್ಗಿದೆ. ಅದು ಯಶಸ್ವಿಯಾಗಲಿ. ಆ ಮೂಲಕವಾಗಿ ಇಂಥ ಅನೇಕ ಕಲ್ಯಾಣ ಪ್ರಸಂಗಗಳು, ಗಿರಿಜಾ ಕಲ್ಯಾಣ ಎಲ್ಲ ಭಗವಂತನ ಮಹಿಮೆಯನ್ನು ಹೇಳ್ತಾ ಇರೋದು. ಭಕ್ತರ ಕಲ್ಯಾಣ ಭಗವಂತನ ಕಲ್ಯಾಣ ಅಷ್ಟೇ. ಎಲ್ಲವೂ ನಿರಂತರ ನಡೀತಾ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ರೂಪುಗೊಳ್ಳಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಕೃಷ್ಣಾರ್ಪಣ. ತುಂಬ ಎಡಿಟ್ ಮಾಡ್ಕೋಬೋದು.